ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಓಪನಿಂಗಲ್ಲಿ ವೈಟ್ ಶೀಟ್ ತೋರಿಸ್ತಾ ಇದ್ದಾಳೆ ಅನ್ಕೊಂತಿದ್ದೀರಾ? ಏನೂ ಇಲ್ಲ ರೀ, ಜಸ್ಟ್ ಡ್ರಾಯಿಂಗ್ ಮಾಡೋಣ ಅನ್ನಿಸ್ತು. ಮಾಡೋಣ ಅಂತ ಬುಕ್ ತೆಗೆದು ಆಫ್ಟರ್ ಸೋ ಲಾಂಗ್ ಟೈಮ್ ಒಳ್ಳೆ ಮನ್ಸು ಮಾಡಿದೆ. ಔಟರ್ ಲೈನ್ ಕೊಟ್ಕೊಂಡು ಉಗುರಿಗೆ ನೆಲ್ ಪಾಲಿಶ್ ಹಚ್ತಾ ಇದ್ದೀನಿ ನೋಡಿ. ಏನಪ್ಪ ಹೇಳು, ಉಗುರಿಗೆ ನೆಲ್ ಪಾಲಿಶ್ ಹಚ್ಕೊಂಡು ಕೂತಾವಳೆ ಅಂದ್ಕೊಂಬಿಡಿ. ಇದು ಬಂದು ಕೋಯಿ ಹಾಂಡ್ ಔಟರ್ ಲೈನ್ ಈ ಥರ ಬಂತು ನೋಡ್ಕೊಳ್ಳಿ. ಸೊ ಔಟರ್ ಲೈನ್ ಕೊಟ್ಟ ಮೇಲೆ ಫಿನಿಶಿಂಗ್ ಈ ಥರ ಬಂತು. ಸೊ ಹ್ಯಾಂಡನ್ನು ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಮಾಡಬೇಕಾಗಿದ್ದಿದ್ದೆ ಮೆದುಳು. ಇದೇನು ದಾರ ಬಿಡಿಸ್ತಾ ಇದ್ದಾರೆ ಅಂದ್ಕೊಬಿಡಿ. ಈ ಥ್ರೆಡ್ಗೆ ನಾನು ಕನೆಕ್ಟ್ ಮಾಡಬೇಕಾಗಿದ್ದೆ ಮೆದುಳು. ಸೊ ಫೈನಲಿ ಮೆದುಳು ಔಟರ್ ಲೈನು ಕೊಟ್ಟಾಯಿತು. ಔಟರ್ ಲೈನ್ ಕೊಟ್ಟ ಮೇಲೆ ಇದಕ್ಕೆ ಶೇಡಿಂಗ್ ಕೊಡಬೇಕಿತ್ತು, ಆದರೆ ನೋಡಿದ್ರೆ ಏನೇನೋ ಆಗ್ಬಿಟ್ಟಿತ್ತು ಒಳಗಡೆ. ಅವೆಲ್ಲ ಕರೆಕ್ಟ್ ಮಾಡಿಕೊಂಡು ಶೇಡಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಶೇಡಿಂಗ್ ಕೊಟ್ಟ ಮೇಲೆ ಕೆಳಗಡೆ ಬಿಡಿಸಿದೆ ಈ ಮೆದ್ಲೇನಪ್ಪ ಬಿಡಿಸ್ತಾಳು ಅಂತ ಕನ್ಫ್ಯೂಸ್ ಆಗಬೇಡಿ. ನೀವು ಕಂಪ್ಲೀಟ್ ಡ್ರಾಯಿಂಗ್ ಬಿಡಿಸಿದ ಮೇಲೆ ಕ್ಲಾರಿಟಿ ಸಿಗುತ್ತೆ ಏನು ಬಿಡಿಸಿದ್ದೀನಿ ನಾನು ಅಂತ. ತುಂಬ ಮೀನಿಂಗ್ಫುಲ್ ಇರೋ ಡ್ರಾಯಿಂಗ್ ಇದು. ನಾನು ಎಲ್ಲ ಡ್ರಾಯಿಂಗ್ ಮಾಡೋದು ತುಂಬ ಮೀನಿಂಗ್ಫುಲ್ ಇರೋದನ್ನ ಜಾಸ್ತಿ ಹುಡುಕೊಂಡು ಮಾಡ್ತೀನಿ. ಸೊ ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಬ್ರೈನ್ ಈ ಥರ ಬಂದಿದೆ. ಇದಾದಮೇಲೆ ನಾನು ಬಿಡಿಸ್ಬೇಕಾಗಿದ್ದೆ ಹೃದಯ. ಹೃದಯ ಇದೇನು ಶಿಕ್ಷೆ. ಹೃದಯ ಬಿಡಿಸೋಣ ಅಂತ ಕೂತ್ಕೊಂಡೆ ರೀ. ಅಷ್ಟರಲ್ಲಿ ಬಂತು ನೋಡ್ರಿ ಪಕ್ಕದ ಮನೆ ಪಾಪು. ಹೋಗ್ಲಿ, ಏನಾರ ಆಟಾಡ್ಕೊಳ್ಳಿ ಅಂತ ಕೊಟ್ಟರೆ ಬಂದು ಡ್ರಾಯಿಂಗ್ಗೆ ಕೈ ಹಾಕ್ಬೇಕಾ? ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ಹೆಂಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಬಿಡ್ಸೋಕೆ ಕೂತ್ಕೊಂಡೆ. ಆಮೇಲೆ ಪಾಪು ಹೊರ್ಟೋಯ್ತು ಪಾಪ. ಆಮೇಲೆ ಟೋಟಲ್ ಎಲ್ಲ ಫಿನಿಶಿಂಗ್ ಕೊಟ್ಟ ಮೇಲೆ ನೋಡ್ರಿ ನನ್ನ ಡ್ರಾಯಿಂಗ್ ಈ ಥರ ಕಾಣಿಸ್ತು. ಫಿನಿಶಿಂಗ್ ಎಲ್ಲ ಕೊಟ್ಟ ಮೇಲೆ ಟೋಟಲಾಗಿ ನನ್ನ ಡ್ರಾಯಿಂಗ್ ಈ ಥರ ಲುಕ್ ಕೊಡ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಐ ಆಲ್ವೇಸ್ ಲೈಕ್ ಮೈ ಡ್ರಾಯಿಂಗ್ ಸ್ಟೈಲ್ಸ್. ತದನಂತರ ನಮ್ಮ ಗುರುಗಳಿಗೆ ಹಂಗೆ ಒಂದು ಲೈನ್ ಕೊಡಿ ಗುರುಗಳೇ ಅಂತೇಳಿದ್ಕೆ ಲೈನ್ ಕಳಿಸಿದ್ರು. ಆ ಲೈನ್ ಮೇಲಿದೆ ಒತ್ಕೊಳ್ಳಿ. ಓಕೆ, ಇದಾಗಿತ್ತು ಡ್ರಾಯಿಂಗ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಟಾಟಾ.